ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಒಡೆವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅವರಿಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಥಟ್ ಅಂತ ಉತ್ತರಿಸಿ ಭಾಗ 137ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಆದಿಕವಿ ಪಂಪನ ಯಾವ ಆಶಯವನ್ನು ವಿಶ್ವಗುರು ಬಸವಣ್ಣನವರ ವಚನವಾದ ಇವನಾರವ 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 ನೆಂದೆನಿಸದಿರಯ್ಯ ಎಂಬ ವಚನದಲ್ಲಿ ಕಾಣಬಹುದು? ಎರಡನೇ ಪ್ರಶ್ನೆ, ಗೊನೆ ಹೊತ್ತ ಬಾಳೆ ಬಾಗುತ್ತದೆ, ತೆನೆ ಹೊತ್ತ ದಂಟು ಬಾಗುತ್ತದೆ, ಏನೇನು ಇಲ್ಲದದು ಬೀಗುತ್ತದೆ ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ ಎಂಬ ಆಧುನಿಕ ವಚನಕಾರರಾದಂತಹ ಕವಿ ಸಿದ್ದಯ್ಯ ಪುರಾಣಿಕರವರ ಕವಿತೆಯ ಆಶಯದಂತೆ ನಾನು ಬೀಗುವುದಿಲ್ಲ ಬಾಗುತ್ತೇನೆ ಎಂದು ತಿಳಿಸುವ ವಿಶ್ವಗುರು ಬಸವಣ್ಣನವರ ವಚನದ ಸಾಲು ಯಾವುದು? ಮೂರನೆಯ ಪ್ರಶ್ನೆ, ದೇಹವನ್ನು ದೇವಾಲಯವನ್ನಾಗಿ ಮಾಡುವ ವಿಶ್ವಗುರು ಬಸವಣ್ಣನವರ ವಚನ ಯಾವುದು? ನಾಲ್ಕನೇ ಪ್ರಶ್ನೆ, ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಎಂದು ಹೇಳಿರುವ ವಚನಕಾರರು ಯಾರು? ಕೊನೆಯ ಹಾಗೂ ಐದನೆಯ ಪ್ರಶ್ನೆ, ವಿಶ್ವಗುರು ಬಸವಣ್ಣನವರು ತಮ್ಮದು ಯಾವ ಗೋತ್ರ ಎಂದು ಹೇಳಿಕೊಂಡಿದ್ದಾರೆ? ಐದು ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವರಾತ್ರಿ.